ಕಂಪ್ನಿ ನೇಮು ನವಮ್ಸ್ ಅಂದ್ಬಿಟ್ಟು. ನವಮ್ಸ್ ಅಂದರೆ 9 ರೀತಿ ಎಣ್ಣೆ ಎತ್ತಿನ ಗಾಣದಲ್ಲಿ ತೆಗೆಯೋದು ನಾವು. ಹಳೆ ಕಾಲದ ಇದರಲ್ಲಿ ಎತ್ತಿನ ಗಾಣದಲ್ಲಿ ತೆಗೆಯೋದು. ಇದು ಮಾಡಿ 3 ವರ್ಷ ಆಗಿದೆ. ಚನ್ನಪಟ್ಟಣ ಹತ್ರ. ಇದು ಊರ ಹೆಸರು ಬಂದ್ಬಿಟ್ಟು ಬರ್ಗೂರು ಅಂತ. ಬರ್ಗೂರು ಹ್ಯಾಂಡ್ ಪೋಸ್ಟ್ ಅಂದ್ಬಿಟ್ಟು. ಇಲ್ಲಿ ಏನಕ್ಕೆ ಮಾಡಿದ್ದೀವಿ ಅಂದರೆ ಮೀನ್ಸ್ ಜನಕ್ಕೆ ಒಳ್ಳೇದಾಗಲಿ. ಇವಾಗ ಬಿಸ್ನೆಸ್ ಮಾಡ್ಬೇಕಂದ್ರೆ ಏನು ಬೇಕಾದ್ರೂ ಬಿಸ್ನೆಸ್ ಮಾಡ್ಬೋದು. ಬಟ್ ನಾವು ಮಾಡಿರೋ ಕಾನ್ಸೆಪ್ಟ್ ಏನಂದರೆ ಜನಗಳಿಗೆ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಇವಾಗ ಏನಂದರೆ ನೀವು ಮುಂಚೆ ಇವಾಗ ಒಂದು 50 ಇಯರ್ಸ್ 60 ಇಯರ್ಸ್ ಬ್ಯಾಕ್ ಹೋದರೆ ಅವಾಗ ಯಾವುದು ಜಾಸ್ತಿ ಬಿ ಪಿ ಶುಗರ್ ಈ ಥರದ್ದು ಏನೂ ಇರಲಿಲ್ಲ. ಬಟ್ ಇವಾಗ ಎಲ್ಲರಿಗೂ ಶುಗರು ಬಿ ಪಿ ಚಿಕ್ಕ ಮಕ್ಕಳಿಗೆಲ್ಲ ಸ್ಟಾರ್ಟ್ ಆಗಿದೆ. ಏನಕ್ಕೆ ಅಂದರೆ ಎಣ್ಣೆಯಿಂದ. ಇವಾಗ ನೀವೇನೇ ಅಡುಗೆ ಮಾಡ್ಬೇಕು ಏನೋ ಮಾಡ್ಬೇಕಂದ್ರೆ ಎಣ್ಣೆ ಉಪಯೋಗಿಸ್ತೀರ. ಅದು ಅವ್ರು ಕೊಡ್ತಾ ಇರೋ ಅಂಗಡಿಯಲ್ಲಿ ನೀವು ತೊಗೊತಿರಲ್ಲ, ಅದು ಸನ್ಫ್ಲವರು ಅವೆಲ್ಲ ತೊಗೊತಿರಲ್ಲ, ಅದು ಬಂದುಬಿಟ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ಸು. ಇವಾಗ ಎಕ್ಸಾಂಪಲ್ 20 kg ನಾವು ಸೂರ್ಯಕಾಂತಿ ಬೀಜ ಹಾಕಿದ್ರೆ 2.5 ಲೀಟ್ರ್ ಬರುತ್ತೆ ಎಣ್ಣೆ, ಅಷ್ಟೇ ಬರೋದು. ಅದು ಎಷ್ಟು ಅವರ್ ಅಂದರೆ 5 ಗಂಟೆ ಟೈಮ್ ಬೇಕು. 5 ಗಂಟೆ ಟೈಮ್ ಬೇಕು. ಅದನ್ನು ನಾವು ಆಫ್ಟರ್ 6 ಡೇಸ್ ಆದಮೇಲೆ ನಾವು ಸೇಲ್ಸ್ ಮಾಡೋದು. ಏನಕ್ಕೆ ಅಷ್ಟು ದಿವಸ ಅಂದರೆ ಬಿಸಿಲಲ್ಲಿ ಇರ್ತೀವಿ, ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗ್ಬೇಕು, ಮಡ್ಡಿ ಎಲ್ಲ ಬಂದು ಕೆಳಗಡೆ ಕೂತ್ಕೊಬೇಕು. ಆಮೇಲೆ ಅದು ಫಿಲ್ಟ್ರ್ ಮಾಡಿ ತಿರ್ಗಾ ನಿಮಗೆ ಕೊಡಬೇಕಾದ್ರೆ ನಾವು ಫಿಲ್ಟ್ರ್ ಮಾಡಿ ಕೊಡೋದು. ಅದು ಏನಂದರೆ ಗ್ರೌಂಡ್ ನೆಟ್ಟು ಕಡಲೆಕಾಯಿ ಎಣ್ಣೆ 400 ರೂಪಾಯಿ, ಸೂರ್ಯಕಾಂತಿ ಎಣ್ಣೆ 650, ಆಮೇಲೆ ಕೊಬ್ಬರಿ ಎಣ್ಣೆ 450. ಎಲ್ಲ ಪ್ಯೂರ್ ಎಡಿಬಲ್ ಆಯಿಲ್, ಅಡುಗೆಗೆ ಯೂಸ್ ಮಾಡೋವಂಥ ಎಣ್ಣೆ ಅದು. ಆಮೇಲೆ ಕುಸುಬೆ ಎಣ್ಣೆ ಇದೆ, ಅಗಸೆ ಎಣ್ಣೆ ಇದೆ, ಹುಚ್ಚೆಳ್ಳು. ನೋಡಿ ಇವಾಗ ಹುಚ್ಚೆಳ್ಳು ಅನ್ನೋದು ತುಂಬ ಜನಕ್ಕೆ ಗೊತ್ತೇ ಇಲ್ಲ, ಮರ್ತಾ ಹೋಗಿದ್ದಾರೆ. ಅದು ಪ್ಯೂರ್ನ ಅದು ನಾವು ಮಾಡ್ತಾಯಿದ್ದೀವಿ. ಅದು ಹುಚ್ಚೆಳ್ಳನ್ನ 20 kg ಹಾಕಿದ್ರೆ ಬೀಜ ಹಾಕಿದ್ರೆ ಅದು ಬರೋದು 2 ಲೀಟ್ರ್ ಆಯಿಲು. ಅಷ್ಟು ಕಮ್ಮಿ ಇದು ಬರುತ್ತೆ. ಮಾರ್ಕೆಟಿಂಗ್ ಹೆಂಗೆ ಅಂದರೆ ಇವಾಗ ನೀವು ತೊಗೊಂಡು ಹೋಗ್ತೀರಾ ಎಲ್ಲ, ನೀವು ಆಯಿಲ್ ತೊಗೊಂಡೋಗ್ಬಿಟ್ಟು ಒಂದು 10 ಜನಕ್ಕೆ ಕೇಳ್ತೀರಾ. ಯಾಕಂದರೆ ಯೂಸ್ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಚೆನ್ನಾಗಿದೆ ಅಂತ, ಪ್ಯೂರು ಅಂತ ನಿಮ್ಗೆ ಗೊತ್ತಾಗುತ್ತೆ. ಈ ಪಾಮ್ ಆಯಿಲ್ ಅದೆಲ್ಲ ಇದೆಯಲ್ಲ ಸರ್, 110 ರೂಪಾಯಿಗೆ 1 ಲೀಟ್ರ್ ಕೊಡ್ತಾರಲ್ಲ. ಹೌದೌದು. ಅದು ನಿಮ್ಗೆ ಹೇಳಿದ್ನಲ್ಲ, ಅದು ಬಂದ್ಬಿಟ್ಟು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಅದು. ಅದು ಸುಮ್ಮನೆ ಇವಾಗ ಹೆಂಗೆ ಅಂದರೆ ಕೆರೋಸಿನ್ನು, ಇದು ಪೆಟ್ರೋಲು ಡೀಸೆಲ್ ಇವೆಲ್ಲ ತೆಗೆದಾದ್ಮೇಲೆ ವೈಟ್ ಪೆಟ್ರೋಲ್ ಸಿಗುತ್ತೆ, ಅದನ್ನು ಕೊಡ್ತಾ ಇರೋದು. ನೀವು ಮುಂಚೆ ಅದನ್ನು ಸಮುದ್ರಕ್ಕೆ ಬಿಡ್ತಿದ್ರು, ಅದನ್ನು ಬಿಡಬಾರ್ದು ಅಂದ್ಬಿಟ್ಟು ಈ ಸ್ಟಾಪ್ ಮಾಡೋದು. ಇವಾಗ ಅದನ್ನೇ ಕೊಡ್ತಾ ಇರೋದು ನಿಮಗೆ. ಇದೆಲ್ಲರಿಗೂ ಗೊತ್ತಿರುತ್ತೆ, ಸುಮಾರು ಜನಕ್ಕೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಅದಕ್ಕೆ ಇವಾಗ ಎಲ್ಲರೂ ಚೇಂಜ್ ಆಗ್ತಾ ಇದ್ದಾರೆ. ಇವಾಗ ಆಟೋಮೆಟಿಕ್ಕಾಗಿ ಎಲ್ಲರೂ ಚೇಂಜ್ ಆಗ್ತಾ ಇದ್ದಾರೆ. ಹಳ್ಳಿ ಕಾಲದ ಥರ ಈ ಗಾಣ. ಹೌದು. ಆಮೇಲೆ ನಮ್ದ್ರಲ್ಲಿ ಕೊಲೆಸ್ಟ್ರಾಲ್ ಬರಲ್ಲ, 0 ಕೊಲೆಸ್ಟ್ರಾಲ್ ಇರುತ್ತೆ. ಏನಂದರೆ ಮಿಷನ್ ಏನಾಗುತ್ತೆ ಅಂದರೆ ಅದು 1 ನಿಮಿಷಕ್ಕೆ 400ರಿಂದ 500 ಟೈಮ್ ಟರ್ನ್ ಆಗುತ್ತೆ. ಆಯಿಲ್ ಹೀಟ್ ಆಗುತ್ತೆ. ಆಯಿಲ್ ಹೀಟ್ ಆದಾಗ ಏನಾಗುತ್ತೆ ಅಂದರೆ ಅದರಲ್ಲಿರೋ ವಿಟಮಿನ್ಸ್ ಎಲ್ಲ ಬರ್ನ್ ಆಗುತ್ತೆ, ಕೊಲೆಸ್ಟ್ರಾಲ್ ಜನ್ರೇಟ್ ಆಗುತ್ತೆ ನಿಮಗೆ. ನಮ್ಮದಲ್ಲಿ ಏನಂದರೆ ಇವಾಗ ಎಕ್ಸಾಂಪಲ್ ನಾವು ಕಡಲೆ ಬೀಜ ಇವಾಗ ಹಾಕಿದ್ದೀವಿ, 3.5 ಗಂಟೆಯಿಂದ 4 ಗಂಟೆ ಟೈಮ್ ಬೇಕು. 20 kg ಹಾಕಿದ್ರೆ ಬರೋದು 5.5 ಲೀಟ್ರು ಎಣ್ಣೆ. ಹಾಗಾಗಿ ಅದು ಪ್ಯೂರಿಟಿ ಒರಿಜಿನಾಲಿಟಿ ಆಗೇ ಇರುತ್ತೆ. ಆಮೇಲೆ ಕೊಲೆಸ್ಟ್ರಾಲ್ ಜನ್ರೇಟ್ ಆಗೋಲ್ಲ. ಆಮೇಲೆ ಎಕ್ಸಾಂಪಲ್ ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತೀರಾ, ಇವಾಗ ನಮ್ಮದು ಕೊಬ್ಬರಿ ಎಣ್ಣೆ ಕೊಡ್ತೀನಿ, ನೀವು ಕೈಗೆ ಹಾಕೊಳ್ಳಿ, ಜಸ್ಟ್ 1 ಮಿನಿಟ್ ಬಿಡಿ, ಡ್ರೈ ಆಗೋಗಿರುತ್ತೆ. ಕೊಬ್ಬರಿ ಎಣ್ಣೆ ಲೀಟ್ರ್ ಎಷ್ಟು ಸರ್ ನಿಮ್ಮ ಹತ್ರ? 450. ಆಮೇಲೆ ಮಿಷನ್ಗೆ ಏನಂದರೆ ನೀವು ಕಸ ಕಡ್ಡಿ ಏನು ತಂದು ಹಾಕಿದ್ರು ಅದ್ರಲ್ಲಿ ಬರುತ್ತೆ. ಬಟ್ ನಮ್ಮದ್ರಲ್ಲಿ ಈ ಥರ ಅಲ್ಲ, ಅಡುಗೆಗೆ ಪ್ಯೂರ್ ಒರಿಜಿನಲ್. ಆಮೇಲೆ A ಗ್ರೇಡ್ ಕಡಲೆ ಬೀಜ ಇರಬೇಕು, ಅದನ್ನು ನಾವು ನೀಟಾಗಿ ಒಣಗಿಸ್ಬಿಟ್ಟು ಹಾಕೋದು ನಾವು. ಮಿಷನಲ್ಲಿ ನೀವು ಎಂಥದ್ದು ಇವಾಗ ಎಕ್ಸಾಂಪಲು 70 ರೂಪಾಯಿ ಕಡಲೆ ಬೀಜ ಸಿಗುತ್ತೆ, ಅದು ಮಿಷನಲ್ಲಿ ಹಾಕಿದ್ರೆ ಬರುತ್ತೆ. ಬಟ್ ನಮ್ಮ ಗಾಣದಲ್ಲಿ ಹಾಕಿದ್ರೆ ಬರೋಲ್ಲ. ನಾವು ತರಿಸೋದು 130 ರೂಪಾಯಿ kg. ಆ ಥರ ಮಿಷನ್ಗೂ ಇದಕ್ಕೇನಂದರೆ ಅದೇನು ಹಾಕಿದ್ರೂ ಬರುತ್ತೆ. ಬಟ್ ಇದರಲ್ಲಿ ಆ ಥರ ಬರೋಲ್ಲ. ಮಿಷನಲ್ಲಿ ಮಾರ್ತಿದ್ದಾರಲ್ಲ ಅವರು ಕೂಡ 1 ಲೀಟ್ರ್ ಎಣ್ಣೆನ 450 ರೂಪಾಯಿಂದ 500 ರೂಪಾಯಿವರೆಗೂ ಮಾರ್ತಿದ್ದಾರೆ. ಹೌದೌದು. ಅವರು ಮಾಡ್ತಾ ಇದ್ದಾರೆ, ಅದೇ ಸೇಮ್ ನಿಮ್ಮ ಪ್ರೈಸ್ ಮಾಡ್ತಾ ಇದ್ದಾರೆ. ಬಟ್ ಅವ್ರಿಗೇನಂದರೆ ಔಟ್ಪುಟ್ಟು ಜಾಸ್ತಿ ಬರುತ್ತೆ ಅವ್ರದ್ದು, ಮಿಷನ್ ಅವ್ರದ್ದು. ಬಟ್ ಏನಂದರೆ ಜನಕ್ಕೆ ಅದು ಗೊತ್ತಾಗ್ತಾ ಇಲ್ಲ. ಅಂದರೆ ಇವಾಗ ಏನು ಗಾಣದ ಎಣ್ಣೆ ಅವರು ಕೋಲ್ಡ್ ಪ್ರೆಸ್ಡ್ ಅಂತ ಹಾಕಿರ್ತಾರೆ. ಮಿಷನ್ ಆದ್ಮೇಲೆ ಕೋಲ್ಡ್ ಪ್ರೆಸ್ಡ್ ಹೆಂಗಾಗುತ್ತೆ? ಅದು ಚಾನ್ಸೇ ಇಲ್ಲ. ಹೌದೌದು, ಚಾನ್ಸೇ ಇಲ್ಲ. ಯಾಕಂದರೆ ತುಪ್ಪ ಹೇಗೆ ಅಂದರೆ ಹೌದೌದು, ತುಪ್ಪ ಅದು ನಾಟಿ ಹಸು ತುಪ್ಪ, ಹಳ್ಳಿಕರ್ ಅಂತ ಬರುತ್ತೆ. ಅದು ಏನಂದರೆ ಹಳ್ಳಿಕರಲ್ಲಿ ಅದು ಪರ್ ಡೇ ಬಂದ್ಬಿಟ್ಟು 1.5ರಿಂದ 2 ಲೀಟ್ರ್ ಹಾಲು ಅಷ್ಟೇ ಬರೋದು, ನಾಟಿ ಹಸುಗಳು. ಅದನ್ನು ನಾವು ರೈತ ಹತ್ರ ಬೆಣ್ಣೆ ತೊಗೊತೀವಿ. ಬೆಣ್ಣೆ ತೊಗೊಂಡು ನಾವು ತುಪ್ಪ ಮಾಡೋದು. ನಾವು ರೈತ ಹತ್ರ ತೊಗೊಂಡು. ತುಪ್ಪ ಎಷ್ಟು ಸರ್ 1 kg 1400 ರೂಪಾಯಿ. 1400. ನಿಮ್ಮ ಹತ್ರ 1/4 ಲೀಟ್ರಿಂದ? ಹೌದೌದು, 1/4 ಲೀಟರಿಂದ ಇದೆ. 250 ಇದೆ, ಹಾಫ್ ಇದೆ. ಸರ್ ಹೇಳಿ, ಏನೇನು ಪ್ರಾಡಕ್ಟ್ ಇದೆ ಸರ್? ಇದು ಬಾದಾಮ್ ಆಯಿಲು. ಇದು ಬಂದ್ಬಿಟ್ಟು ಸ್ಕಿನ್ಗೆ ಯೂಸ್ ಮಾಡೋದು. ಇದು ಅಂದರೆ ಫೇಸ್ಗೆ ಚಿಕ್ಕ ಮಕ್ಕಳು ಯೂಸ್ ಮಾಡಿದ್ರೆ ಗ್ಲೋನೆಸ್ ಬರುತ್ತೆ, ಸ್ಕಿನ್ ಸಾಫ್ಟ್ ಆಗುತ್ತೆ. ಇದು ಬಾದಾಮ್ ಆಯಿಲು. ಆಮೇಲೆ ಇದು ಎಳ್ಳೆಣ್ಣೆ. ಇದು ಪ್ರೈಸ್ ಎಷ್ಟು ಸರ್? 1 ಲೀಟ್ರ್? 1 ಲೀಟ್ರು 700 ರೂಪಾಯಿ. ಪ್ಯೂರ್ ಎಳ್ಳೆಣ್ಣೆ. 700 ರೂಪಾಯಿ ಅದು. ತೋರಿಸ್ಬಿಟ್ಟು ನೀವೇ. ಆಮೇಲೆ ತುಪ್ಪ
ನಾಟಿ ಹಸು ತುಪ್ಪ, ನಾಟಿ ಹಸು ತುಪ್ಪ. ನಾಟಿ ಹಸು ತುಪ್ಪ 1/4 kg ಇದು, ಅರ್ಧ kg ಇದೆ, 1 kg ಸಿಗುತ್ತೆ. ಇದು ತುಪ್ಪ ಇದೆ. ಆಮೇಲೆ ಕೊಬ್ಬರಿ ಎಣ್ಣೆ, ಕೊಬ್ಬರಿ ಎಣ್ಣೆ pure. ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಇದು. ಆಮೇಲೆ ಇದು ನೋಡಿ ನಿಮಗೆ ಅಲ್ಲಿ ಯೂಸ್ ಮಾಡ್ತಿರಲ್ಲ, ಆಮೇಲೆ ಕೆಲವ್ರಿಗೆ ಕೊಬ್ಬರಿ ಎಣ್ಣೆ ಸ್ಮೆಲ್ಲು ಅದು ಆಗಲ್ಲ ಅಂತಾರೆ. ಬಟ್ ನಮ್ಮದು ಯೂಸ್ ಮಾಡಿದ್ರೆ ನಿಮ್ಗೆ ಆ ಫೀಲ್ ಬರೋಲ್ಲ. Okay. ಇವಾಗ ಅದು ತಿಂತಾ ಇದ್ದರೆ ನಿಮ್ಗೆ ಆ ಫೀಲೇ ಬರೋಲ್ಲ. ನಿಮಗೆ ನಾವು ಕೊಬ್ಬರಿ ಎಣ್ಣೆಯಲ್ಲಿ ತಿಂತಾ ಇದ್ದೀವಿ ಅನ್ನೋ ಫೀಲ್ ಬರೋಲ್ಲ. ಏನಕ್ಕೆ ಅಂದರೆ ನಮ್ಮದ್ರಲ್ಲಿ ಕೊಲೆಸ್ಟ್ರಾಲ್ ಇರಲ್ಲ. ನಿಮ್ಗೆ ಕೊಲೆಸ್ಟ್ರಾಲ್ ಬಂತು ಅಂದರೆ ನಿಮ್ಗೆ ಆ ಥರ ಅನಿಸುತ್ತೆ, ಫೀಲ್ ಆಗುತ್ತೆ. ಇದಾಗುತ್ತೆ ಜೀರ್ಣ. ಬಟ್ ನಮ್ದು ಆ ಥರ ಆಗಲ್ಲ. ಇದು ಕೊಬ್ಬರಿ ಎಣ್ಣೆ ಇದೆ. ಆಮೇಲೆ ಹುಚ್ಚೆಳ್ಳೆಣ್ಣೆ ಇದು, ಹುಚ್ಚೆಳ್ಳೆಣ್ಣೆ ಹುಚ್ಚೆಳ್ಳೆಣ್ಣೆ ಇವಾಗ ಸಿಕ್ಕದೇ ಕಷ್ಟ, ತುಂಬ ಕಷ್ಟ ಇದು. ರೇರ್. ಇದು ಎಷ್ಟು ಒಳ್ಳೆಯದು ಅಂದರೆ ಹೆಣ್ಮಕ್ಳಿಗೆ, ಆಮೇಲೆ ಚಿಕ್ಕ ಪಾಪುಗಳಿಗೆ, ಆಮೇಲೆ ನರ್ವ್ ಪ್ರಾಬ್ಲಮ್ ಇರೋರಿಗೆ ಡೈಲಿ ಯೂಸ್ ಮಾಡಿದ್ರೆ ಇದು ಯಾವ ಥರ ಅಂದರೆ ತುಪ್ಪ ಯೂಸ್ ಮಾಡ್ತೀರಾ ಗೊತ್ತಾ, ಸೇಮ್ ತುಪ್ಪ ಟೈಪೇ ಇದನ್ನು ಯೂಸ್ ಮಾಡೋದು. ಇದನ್ನು ಇವಾಗ ನೀವು ಪುಳಿಯೋಗರೆ ಮಾಡೋದೆ ಕೆಲವೊಂದು ಐಟಮ್ಸ್ಗೆ ನೀವು ಸ್ವಲ್ಪ ಮೇಲ್ಗಡೆ ಒಂದು ಸ್ಪೂನ್ ಹಾಕೊಂಡು ತಿಂದರೆ ತುಂಬ ಒಳ್ಳೆಯದು ಇದು. ಇವಾಗ ಯಾರು ಕೆಲವು ಗೊತ್ತೇ ಇಲ್ಲ ಜನಕ್ಕೆ. ಸ್ನಾನಕ್ಕೆ ಹಚ್ಚುತ್ತಾರಲ್ಲ, ಅದಕ್ಕೂ ಯೂಸ್ ಮಾಡ್ಬೋದು. ಇಲ್ಲ ಊಟಕ್ಕೆ ಮಾತ್ರ ಇದು. ನಿಮ್ಗೆ ಅದಕ್ಕೆ ಬಂದ್ಬಿಟ್ಟು ಇದು ಇಲ್ಲಿದೆ ನೋಡಿ, ಮಕ್ಳಿಗೆ ಯೂಸ್ ಮಾಡೋದು ಹರಳೆಣ್ಣೆ, ಕ್ಯಾಸ್ಟರ್ ಆಯಿಲ್. ಓಕೆ. ಇದು ತಲೆಗೆ ತುಂಬ ಕೋಲ್ಡ್ ಒಳ್ಳೆಯದಾಗುತ್ತಿದೆ. ಎಸ್ಪೆಷಲಿ ಬಿಸಿಲುಗಾಲದಲ್ಲಿ ತಲೆಗೆ ಹಚ್ಕೊಂಡು ನೈಟ್ ಹಚ್ಬಿಟ್ಟು ಬೆಳಿಗ್ಗೆ ಸ್ನಾನ ಮಾಡೋದು ತಂಪಾಗುತ್ತೆ, ಬಾಡಿ ಕೊಡ್ತದೆ. 1 ಲೀಟರ್ ಸರ್? 1 ಲೀಟರ್. ಪ್ರೈಸು 520. ಆಮೇಲೆ ಸಾಸಿವೆ ಎಣ್ಣೆ ಇದು. ಇವಾಗ ಕೆಲವೊಂದು ಸಾಸಿವೆ ಎಣ್ಣೆ ತುಂಬ ಒಳ್ಳೆಯದು ಇದು. ಕೆಲವ್ರು ಏನಂದರೆ ಮಸಾಜ್ಗೂ ಯೂಸ್ ಮಾಡ್ತಾರೆ. ನಿಮಗೆ ನಾರ್ತ್ ಇಂಡಿಯಾ ಸೈಡು ಜಾಸ್ತಿ ಯೂಸ್ ಮಾಡ್ತಾರೆ, ಅಡುಗೆಗೆ ಯೂಸ್ ಮಾಡ್ತಾರೆ ಇದನ್ನ. ಸಾಸಿವೆ ಎಣ್ಣೆ, ಮಸ್ಟರ್ಡ್. ಓಕೆ. ಆಮೇಲೆ ಇದು ಕಡಲೆಕಾಯಿ ಎಣ್ಣೆ. ಇದು ನಿಮ್ಮ ಅಡುಗೆಗೆ ಯೂಸ್ ಮಾಡೋದು ಕಡಲೆಕಾಯಿ ಎಣ್ಣೆ. ಇದು 5 ಲೀಟ್ರ್ ಪ್ರೈಸ್ ಏನು ಸರ್? ಇದು 2,000 ರೂಪಾಯಿ. 2,000 ರೂಪಾಯಿ ಅಂದರೆ ಲೀಟರ್ 400 ರೂಪಾಯಿ, 5 ಲೀಟ್ರು 2,000 ರೂಪಾಯಿ ಆಗುತ್ತೆ. ಆಮೇಲೆ ನಮ್ಮದು ಆಲ್ ಓವರ್ ಇಂಡಿಯಾ ಡೆಲಿವರಿ ಕೊಡ್ತೀವಿ ನಾವೇ. ಆಲ್ ಓವರ್ ಇಂಡಿಯಾ ಎಲ್ಲಿಗೆ ಬೇಕು ಅಂದರೂ ನಮ್ಗೆ ಜಸ್ಟ್ ನಮ್ಗೆ ಕಾಲ್ ಮಾಡಿ ಹೇಳಿದ್ರೆ ನಾವು ಮನೆಗೆ ಕಳಿಸ್ಕೊಡ್ತೀವಿ, ಮನೆಗೆ ಹೋಗುತ್ತೆ, ಕೊರಿಯರ್ ಮೂಲಕ ಕಳಿಸ್ತೀವಿ. ಬಟ್ ನಮ್ದು ಅಮೆಝಾನಲ್ಲಿದೆ. ಏನಕ್ಕೆ ನಾವು ಕಳಿಸ್ತೀವಿ ಅಂದರೆ ಅಮೆಝಾನಲ್ಲಿ ರೇಟ್ ಜಾಸ್ತಿ ಮಾಡ್ತಾರೆ ಅವರು, ಯಾಕಂದರೆ ಅವ್ರ ಕಮಿಷನು ಅವ್ರು ಇದು ಇಟ್ಕೊಂಡು ಪ್ರೈಸ್ ಜಾಸ್ತಿ ಆಗುತ್ತೆ. ಬಟ್ ನಾವು ಡೈರೆಕ್ಟಾಗಿ ಕಳಿಸ್ತೀವಲ್ಲ, ಹಾಗಾಗಿ ಅದೇನಿದೆ ಏನಿದೆ ಅದು ಮಟ್ಟ ನಾವು ಕಳಿಸ್ಕೊಡ್ತೀವಿ ನಾವು. ಅದು ಇದು ಸರ್ ಇದು ಹುಚ್ಚೆಳ್ಳೆಣ್ಣೆ, ಹುಚ್ಚೆಳ್ಳೆಣ್ಣೆ ಇದಾಗಿತ್ತು. ಆಮೇಲೆ ಇನ್ನೂ ಸುಮಾರು ಐಟಮ್ಗಳಿದೆ. ನಾವೇನಂದರೆ ಫಿಲ್ ಮಾಡಿಕ್ಕಿರಲ್ಲ. ಏನಕ್ಕೆ ಫಿಲ್ ಮಾಡಲ್ಲ ಅಂದರೆ, ಇವಾಗ ಕೆಲವ್ರು ಕಸ್ಟಮರ್ ಬರ್ತಾರೆ, ಇಲ್ಲಿದೆ ತೊಗೊಳ್ಳಿ ಅಂದರೆ, ಸರ್ ನೀವು ಯಾವಾಗ ತುಂಬಿರೋದು ಇವಾಗ ಕೊಡ್ತಾಯಿದ್ದೀರಾ, ಹಾಗಾಗಿ ನಾವು ಫಿಲ್ ಮಾಡಿ ಇಕ್ಕಲ್ಲ ನಾವು. ಅವ್ರು ಕಸ್ಟಮರ್ ಬಂದಾಗ ಅವ್ರ ಎದುರುಗಡೆನೇ ಫಿಲ್ ಮಾಡಿಬಿಟ್ಟು ಕೊಡೋದು ನಾವು ಅಲ್ಲಿ. ಇದೇನಕ್ಕೆ ಇವಾಗ ಕೊಡೋದು ತುಂಬಿರೋದು ಅಂದರೆ, ಇವಾಗ ಒಬ್ಬರು ಕಸ್ಟಮರ್ ಫೋನ್ ಮಾಡಿದ್ರು, ನಾವು ಬರ್ತಾಯಿದ್ದೀವಿ ಸರ್, ನಮ್ಗೆ 5 ಲೀಟ್ರ್ ಎಣ್ಣೆ ತುಂಬಿಕ್ಕೆ ಲೇಟ್ ಆಗುತ್ತೆ ಅಂದರು, ಅದಕ್ಕೆ ನಾವು ತುಂಬಿಕ್ಕಿರೋದು ಕಸ್ಟಮರ್ ಬರ್ತಾಯಿದ್ದಾರೆ ಅಂತ. ಹೌದು ಇರುತ್ತೆ. ಅಂದರೆ ಮುಂದೆ ಇವಾಗ ಏನಂದರೆ ಕಮ್ಮಿ ಎಣ್ಣೆ ಸಿಗುತ್ತೆ ಅಂದ್ಬಿಟ್ಟು ತಿಂದು ಎಲ್ಲಿ ಹಾಳು ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಖರ್ಚು ಮಾಡೋ ಬದಲು ಇವಾಗಿಂದ ಆಯಿಲ್ ಯೂಸ್ ಮಾಡಿದ್ರೆ ಹೌದು. ಆಮೇಲೆ ಅದು 2-3 ಲೀಟ್ರ್ ಯೂಸ್ ಮಾಡೋ ಜಾಗದಲ್ಲಿ ಇದು 1 ಲೀಟ್ರ್ ಯೂಸ್ ಮಾಡೋದು ಸಾಕು. ನಮಗೆ ತಿಕ್ನೆಸ್ ಇರುತ್ತೆ, ಜಸ್ಟ್ ಒಂದು ಸ್ವಲ್ಪ ಎಣ್ಣೆ ಹಾಕೋದು ಸಾಕು. ಅಲ್ಲಿಗೆ ಸಮ ಆಗುತ್ತೆ, ಸಮ ಆಗುತ್ತೆ. ಹೌದು, ಅಲ್ಲಿಗೆ ಸಮ ಆಗುತ್ತೆ. ಇದು 1 ಲೀಟ್ರ್ ಯೂಸ್ ಮಾಡೋದು ಸಾಕು, ಅದು 3 ಲೀಟ್ರ್ ಯೂಸ್ ಮಾಡೋ ಜಾಗದಲ್ಲಿ ಅಂತಾರೆ ಇದು. ಆಮೇಲೆ ಮುಂದೆ ಮಕ್ಕಳು ಭವಿಷ್ಯಕ್ಕೆ ಇವಾಗಿಂದ ಅವ್ರಿಗೆ ಅಭ್ಯಾಸ ಮಾಡಿಸಿದ್ರೆ ಅವ್ರದ್ದು ಹೆಲ್ತ್ ಲೈಫ್ ಜಾಸ್ತಿ ಮಾಡುತ್ತೆ. ಇವಾಗ ಏನಂದರೆ ಮುಂದೆ 50 ವರ್ಷ ಆಗುತ್ತೆ ಅಟ್ಲೀಸ್ಟ್. ಇವಾಗ ಅದು ಜಾಸ್ತಿ ಆಗುತ್ತೆ. ಫಸ್ಟ್ 100 ವರ್ಷ ಮನುಷ್ಯನ ಆಯುಷ್ಯ ಎಷ್ಟು ಅಂದರೆ 100 ವರ್ಷ. ಇವಾಗ 100 ವರ್ಷ ಅಂತ ಯಾರು ಹೇಳಲ್ಲ, ಯಾಕಂದರೆ ಅದು ಹೋಯ್ತು, ಅದೆಲ್ಲ ಹೋಯ್ತು. ಅಷ್ಟೇ 60 ಅಂದ್ರೆ ಅದು ಜಾಸ್ತಿ ಇವಾಗಿರೋ ಇದರಲ್ಲಿ. ಹಾಗಾಗಿ ಇವಾಗ ಎಣ್ಣೆಯಿಂದನೇ ಅದಾಗ್ತದೆ. ಇವಾಗಿಂದ ಇದು ಎಲ್ಲರೂ ಯೂಸ್ ಮಾಡಿದ್ರೆ ಮಕ್ಕಳು ಭವಿಷ್ಯತ್ತು ಚೆನ್ನಾಗಿರುತ್ತೆ. ಆಮೇಲೆ ಹಾಸ್ಪಿಟಲ್ಸ್ಗೆ ಹೋಗೋದು ಅದು ಇದು ಮಾಡೋ ಬದಲು ಹೆಲ್ತ್ ಚೆನ್ನಾಗಿರುತ್ತೆ. 35 ದಾಟಿದ್ಮೇಲೆ ಹಾಸ್ಪಿಟ್ಲಿಗೆ ಹೋಗಲೇಬೇಕು. ಖಂಡಿತ BP ಶುಗರ್ ಅನ್ನೋದು ಕಾಮನ್ ಆಗೋಗ್ಬಿಟ್ಟಿದೆ. ಆಮೇಲೆ ನೋಡಿ ಕುಸುಬೆ ಎಣ್ಣೆ ಅಂತ ಇದೆ ನಮ್ಮ ಹತ್ರ, ಅದು ರೆಗ್ಯುಲರ್ಗೆ ಯೂಸ್ ಮಾಡಿದ್ರೆ BP ಶುಗರ್ ಏನಂದರೆ ಎಕ್ಸಾಂಪಲು, ಇವಾಗ ನೀವು ತೊಗೊಂಡೋಗಿ ಯೂಸ್ ಮಾಡ್ತಾಯಿದ್ದೀರಾ, ಅಕಸ್ಮಾತ್ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಬೇಕು ಅಂತ ಹೇಳಿ, ಆಮೇಲೆ ಬೇಕಂದ್ರೆ ನಿಮ್ಗೆ ನಾವು ಒಂದು ರೇಟ್ ಕೊಡ್ತೀವಿ, ನೀವು ಬೇರೆ ಕಡೆನೂ ಸೇಲ್ಸ್ ಮಾಡ್ಬೋದು ನೀವು. ಆಮೇಲೆ ನಿಮ್ಮಿಂದನೂ ಒಳ್ಳೇದಾದಂಗೆ ಆಗುತ್ತೆ. ಇವಾಗ ಕೆಲವ್ರಿಗೆ ಗೊತ್ತಿರಲ್ಲ, ಇವಾಗ ನೀವು ಹೇಳಿದ್ರೆ ಅವಾಗ ಗೊತ್ತಾಗುತ್ತೆ, ಜನಕ್ಕೆ ಗೊತ್ತಾಗುತ್ತೆ, 4 ಜನಕ್ಕೆ ಗೊತ್ತಾಗುತ್ತೆ, ತಿಳುವಳಿಕೆ ಬರುತ್ತೆ. ಆಮೇಲೆ ಇದು ಯೂಸ್ ಮಾಡೋದ್ರಿಂದ ಮುಂದೆ ಮಕ್ಕಳ ಭವಿಷ್ಯತ್ತಂತೂ ತುಂಬ ಚೆನ್ನಾಗಿರುತ್ತೆ. ಅಟ್ಲೀಸ್ಟ್ ಇವಾಗಿಂದ ಚೇಂಜ್ ಆಗಬೇಕು, ಲೈಫ್ ಸ್ಟೈಲ್ ಚೇಂಜ್ ಮಾಡಬೇಕು, ಇದಾಗಬೇಕು.